ಬೆಂಗಳೂರಿನಲ್ಲಿ ಚಳಿ ಹೆಚ್ಚಾಗಲು ಮುಖ್ಯ ಕಾರಣ ಅಂತ ಹೇಳಿದ್ರೆ ದಿತ್ವಾ ಚಂಡಮಾರುತ. ಇಂದು ದಿತ್ವಾ ಚಂಡಮಾರುತ ಶ್ರೀಲಂಕಾದ ಉತ್ತರ ಭಾಗದಲ್ಲಿ ಕಾಣಿಸಿಕೊಂಡಿದ್ದು, ಇದರ ಪ್ರಭಾವದಿಂದಾಗಿ ಗಾಳಿ ಹೆಚ್ಚಾಗಿ ತೇವಾಂಶವನ್ನ ಕಡಿಮೆ ಮಾಡಿದೆ. ಇದರಿಂದಾಗಿ ಚಳಿಯ ಅನುಭವ ಹೆಚ್ಚಾಗಿದೆ. ಹಾಗೆ ಈ ವರ್ಷ ಮುಂಗಾರು ನಂತರವೂ ಕೂಡ ಸುರಿದ ಮಳೆ ಕೂಡ ಇದಕ್ಕೆ ಇನ್ನೊಂದು ಕಾರಣ ಆಗಿದೆ. ಚಂಡಮಾರುತವು ತಮಿಳುನಾಡಿನ ಕರಾವಳಿಯನ್ನ ತಲುಪಿದ ಪರಿಣಾಮದಿಂದಾಗಿ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿ ಗಾಳಿಯಿಂದಾಗಿ ಚಳಿ ಹೆಚ್ಚಾಗ್ತಾ ಇದೆ. ಕಡಿಮೆ ತಾಪಮಾನ ಮತ್ತು ದಟ್ಟವಾಗದಂತಹ ಮಂಜು ಕೂಡ ಚಳಿಯ ತೀವ್ರತೆಯನ್ನ ಹೆಚ್ಚಿಸ್ತಾ ಇದೆ. ವೀಕ್ಷಕರೇ, ನೀವು ಕೂಡ ಈ ಒಂದು ಆಂಕರ್ ರೂಪಲತಾ ಅನ್ನುವಂಥ ಪೇಜನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗಿದ್ರೆ ಈ ಒಂದು ಚಳಿಗೆ ಏನ್ ಮಾಡಬೇಕಪ್ಪ ಅಂತ ಇದ್ರೆ, ಅಸ್ತಮಾ ಮತ್ತು ಉಸಿರಾಟದ ಸಮಸ್ಯೆ ಇರುವವರು ಆದಷ್ಟು ಮನೆಯಲ್ಲೇ ಇದ್ರೆ ಒಳ್ಳೆಯದು. ಸಾಧ್ಯವಾದಷ್ಟು ಬೆಚ್ಚಗಿನ ಬಟ್ಟೆಗಳನ್ನು ಧರಿಸಿದ್ರೆ ಉತ್ತಮ. ಹಾಗೆ ತಣ್ಣಗಿರುವ ಮತ್ತು ಆಯಿಲ್ ಪದಾರ್ಥಗಳನ್ನು ತಿನ್ನೋದನ್ನ ಸಂಪೂರ್ಣ ಕಡಿಮೆ ಮಾಡಿ. ಶೀತ ಕೆಮ್ಮು ಇದ್ದವರು ಸಾಧ್ಯವಾದಷ್ಟು ಹೊರಗೆ ಹೋಗಬೇಡಿ. ಚಳಿಗಾಲದಲ್ಲಿ ನಿಮ್ಮಿಂದ ಮತ್ತೊಬ್ಬರಿಗೆ ಹರಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಆಗಾಗ ನೀವು ಬಿಸಿ ನೀರನ್ನ ಸೇವಿಸಿದ್ರೆ ತುಂಬಾನೇ ಒಳ್ಳೆಯದು. ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕ್ ಅನ್ನ ಧರಿಸುವುದು ಕೂಡ ಉತ್ತಮವಾಗಿದೆ. ಇವಿಷ್ಟು ನಿಯಮಗಳನ್ನ ನೀವು ಪಾಲಿಸಿದ್ರೆ ಬಹಳಷ್ಟು ಒಳ್ಳೆಯದು. ಚಳಿಯಿಂದ ರಕ್ಷಣೆಯನ್ನ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಧನ್ಯವಾದಗಳು.